ಇನ್ನು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಗರ ಕೊನೆಗಾಲ ಆರಂಭವಾಗಿದೆ. ಒಂದು ಕಡೆ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂತ ಕೂಗಿದ್ದಾರೆ. ಸಿ.ಟಿ. ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಡುಕ ಅಂದಿದ್ದಾರೆ. ಕೊಲೆಗಡುಕ ಅಂದದಕ್ಕೆ ಸಿ.ಟಿ. ರವಿ ಅನುಚಿತ ಪದವನ್ನು ಬಳಸಿದ್ದಾರೆ. ಕೊಲೆಗಡುಕ ಅನ್ನೋದು ಉಚಿತ ಪದನ, ಅದು ಅನುಚಿತ ಪದನೇ. ಸೊ ಹಾಗಾಗಿ ಸದನದ ವ್ಯಾಪ್ತಿ ಮೀರಿ ಕ್ರಮ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಸದನದಲ್ಲಿ ಹಾಗಾದರೆ ಕೊಲೆ ಮಾಡಬಹುದಾ? ಸಭಾಪತಿಗಳು ಪೊಲೀಸರ ವಿರುದ್ಧ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಯಲ್ಲಿದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಇಡಿ ಸಿ.ಟಿ. ರವಿ ಅವರ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರ್ಕಾರದ ಡೈರೆಕ್ಷನ್ ಮೇಲೆ ನಡೀತೆ ಅಂತ ಮಧ್ಯರಾತ್ರಿ ಅವರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸರ್ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಶಾಸಕಾಂಗದ ವ್ಯವಸ್ಥೆಗೆ ಮತ್ತು ವ್ಯವಸ್ಥೆಗೆ ರಾಜಕಾರಣಿಗಳಿಗೆ ಇದು ದೊಡ್ಡ ಅವಮಾನ. ಇದು ಯಾಕಾಯಿತು? ಇದು ತಾವು ಮಾಧ್ಯಮದವರು ಸರಿಯಾಗಿ ಫಸ್ಟ್ ಬಿತ್ತಿಸಬೇಕು. ಅಮಿತ್ ಶಾ ಅವರ ಹೇಳಿಕೆಯಿಂದ ಇಡೀ ದೇಶದ ಉದ್ದಗಲೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಬೇರೆ ಬೇರೆ ಪಾರ್ಟಿಗಳು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದವು. ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ತಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಮತ್ತು ರವಿಕುಮಾರ್ ಇವರೆಲ್ಲ ಸೇರಿ ರಾಹುಲ್ ಗಾಂಧಿಯವರಿಗೆ ಡ್ರಗ್ ಅಡಿಕ್ಟ್ ನಾಯಕ ಅಂಥೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಅದನ್ನು ನೀವು ಯಾರೂ ತೋರಿಸ್ತಾ ಇಲ್ಲ. ನಿಮಗೆ ನನ್ನ ಹತ್ರ ಇರೋ ಲಭ್ಯ ಮಾಹಿತಿಯನ್ನು ನಾನು ಬೇಕಾದ್ರೆ ನಿಮಗೆ ಒದಗಿಸ್ತೇನೆ. ನಾನು ಕೇಳಿದೆ, ಅಲ್ಲಿ ನಾನು ಇರಲಿಲ್ಲ ಸ್ಪಾಟಲ್ಲಿ. ಉಮಾಶ್ರೀ ಅವ್ರಿಗೆ, ಬೇರೆ ಬೇರೆ ನಾಯಕರುಗಳಿಗೆಲ್ಲ, ಬಲ್ಕೀಶ್ ಬಾನು ಮತ್ತು ನಮ್ಮ ನಾಗರಾಜ್ ಯಾದವ್, ಅಕ್ಕಪಕ್ಕ ಇದ್ದಂಥ ನಾಯಕರುಗಳನ್ನೆಲ್ಲ, ಶಾಸಕರುಗಳನ್ನ ನಾನು ಕೇಳಿದೆ. ಅವರು ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ನಾಯಕ ಅಂತ ಕರಿತಿರ್ಬೇಕಾದ್ರೆ ಸ್ವಾಭಾವಿಕ ತಮ್ಮ ಪಕ್ಷದ ನಾಯಕನ ಹೆಸರು ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಿರ್ಬೇಕಾದ್ರೆ, ದೇಶದ ಸಂವಿಧಾನದ ಕೊಟ್ಟಂಥ ಒಬ್ಬ ನಾಯಕರನ್ನು ದುರುಪಯೋಗ ಹೆಸರನ್ನು ಅವೇಳನಕಾರಿ ಮಾತಾಡ್ತಿದ್ದಾಗ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಕರ್ತವ್ಯ. ಸಂವಿಧಾನ ಇಲ್ಲ ಅಂತಂದರೆ, ಸ್ವಾತಂತ್ರ್ಯ ಇಲ್ಲ ಅಂತಂದರೆ ನಾವ್ಯಾರೂ ಅಲ್ಲಿ ಶಾಸಕರಾಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ದೃಷ್ಟಿಯಿಂದ ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದು ಸರಿ ಇಲ್ಲ ಅಂಥೇಳಿ ಕೂಗಿದ್ರು. ಆಗ ಅವರು ಹೇಳಿದ್ರು, ನೀನು ಅವ್ರನ್ನ ಕರಿತಾ ಇದೆಯಾ, 2 ಗಾಡಿನ ಆಕ್ಸಿಡೆಂಟ್ ಮಾಡಿ ನೀನು ಕೊಲೆಗಡಕ ಅಂತ ಅವ್ರು ಕರೆದಿದ್ದಾರೆ. ನಾನಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದಾದ ತಕ್ಷಣ ಕೊಲೆಗಡಕ ಅಂತ ಕರೆದಾಗ ಸುಮಾರು 12-13 ಬಾರಿ ನೀನೊಬ್ಬ ಪ್ರಾಸ್ಟಿಟ್ಯೂಟು ಅಂಥೇಳಿ ಒಬ್ಬ ನಮ್ಮ ಗೃಹಲಕ್ಷ್ಮಿಯನ್ನು ನಡೆಸ್ತಾ ಇದ್ದಂಥ ಒಬ್ಬ ಹೆಣ್ಣುಮಗಳು ಸರ್ಕಾರದ ಮಂತ್ರಿಗೆ ಇವತ್ತು ಅವ್ರನ್ನ ಕರೆದಿದ್ದಾರೆ. ಇದರಿಂದ ಗೊಂದಲ ಆಗಿ ಈ ಮಟ್ಟಕ್ಕೆ ಹೋಗಿ ಆ ಹೆಣ್ಮಗಳಿಗೆ ನ್ಯಾಯ ಇವತ್ತು ನೀವು ಯಾರು ಕೂಡ ಕೊಟ್ಟಿಲ್ಲ. ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ. ಆಮೇಲೆ ಕಾನೂನು ಏನು ಕ್ರಮ ಕೊಡಬೇಕೋ ಪೊಲೀಸವರು ಕ್ರಮ ಕೈಗೊಂಡಿದ್ದಾರೆ. ಇಡೀ ಸರ್ಕಾರದ ಡೈರೆಕ್ಷನ್ ಕ್ಷಣ ಕ್ಷಣಕ್ಕೂ ಬರ್ತಾ ಇದೆ. ಆ ಡೈರೆಕ್ಷನ್ ಅಂತ ನಡ್ಕೋತಾ ಇದ್ದಾರೆ ಪೊಲೀಸರು ಅನ್ನುವಂಥ ಮಧ್ಯರಾತ್ರಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಸಿ.ಟಿ. ರವಿ ಅವರು ಮಾಡಲಿ, ಅವ್ರು ಪ್ರತಿಭಟನೆ ಮಾಡೋದು. ನನಗೆ ಚಿಕ್ಕಮಗಳೂರು ಒಂದು ಸಾಂಸ್ಕೃತಿಕ ಜಿಲ್ಲೆ, ಆ ಜನ ನಾನು ಅರಿವಿದ್ದೇನೆ. ಬಟ್ ಇಂಥ ಈ ನಾಲ್ಗೆ, ಇಷ್ಟು ಹೊಲಸು ನಾಲ್ಗೆ, ಇದು ವಸ್ತೆ ಅಲ್ಲ. ಎಲ್ಲರ ಮೇಲೂ ಇಂಥ ಮಾತುಗಳನ್ನು, ಆ ನಾಲ್ಗೆ ಪದ ಯಾವಾಗಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ. ಇಷ್ಟೊಬ್ಬ ನ್ಯಾಷನಲ್ BJPಯ ಸಂಸ್ಕೃತಿ ಪಾರ್ಟಿ, ಧರ್ಮದ ಪಾರ್ಟಿ ಅಂತ ಏನು ಮಾತಾಡ್ತಾರೆ, ಎಲ್ಲಿದೆ ಸಂಸ್ಕೃತಿ? ಈ ನಾಲ್ಗೆಯಲ್ಲಿ ಆಚಾರ ವಿಚಾರ ಎಲ್ಲಿದೆ? ಆ ಹೆಣ್ಣುಮಗಳು ಆಮೇಲೆ ಎಷ್ಟು ದುಃಖ ದುಗುಡ ನೋವುದಿಂದ, ನಿನಗೆ ತಾಯಿ ಇಲ್ವಾ, ನಿನ್ನ ತಂಗಿ ಇಲ್ವಾ, ನಿನಗೆ ಮಕ್ಕಳಿಲ್ವಾ ಅಂಥೇಳಿ ದುಃಖದಿಂದ ನಾವೆಲ್ಲ ಅಲ್ಲಿದ್ದರೂ ಕೂಡ ಕಿರ್ಚ್ತಾ ಇದ್ದ ಆ ಧ್ವನಿ ಇತ್ತಲ್ಲ ಈ ಚೆನ್ನಮ್ಮನ ನಾಡಿನಲ್ಲಿ, ಅದು ಭಾಳ ಎಲ್ಲರಿಗೂ ಕೂಡ ಗಾಬರಿ ಉಂಟಾಗಿದೆ. ಇಡೀ ಆಕೆ ಒಬ್ಬಳು ಇಲ್ಲ, ಇಡೀ ನಮ್ಮ ಪಕ್ಷ, ಸರ್ಕಾರ ಮತ್ತು ಹೆಣ್ಣುಕುಲ, ಕರ್ನಾಟಕದ ತಾಯಂದಿರು ಎಲ್ಲ ಹೆಣ್ಣುಮಗಳ ರಕ್ಷಣೆಗೆ ನಿಂತ್ಕೊಳ್ಬೇಕಾದ್ದು ಕರ್ತವ್ಯ. ಪೊಲೀಸ್ ಏನು ಕಾನೂನು ಮಾಡಬೇಕೋ ಅವ್ರು ಕಾನೂನು ಮಾಡ್ತಾರೆ, ಕಾನೂನು ಮಾಡೋದಲ್ಲ.
ನಾನು ಸ್ಪೀಕರ್ ಅವರು ನಮ್ಮ ಕೌನ್ಸಿಲ್ ಚೇರ್ಮನ್ ಅವ್ರ ಹತ್ರ ಅಟ್ಲೀಸ್ಟ್ ಏನಾಯಿತು ಚರ್ಚೆ ಆಯಿತು ಅಂತೇಳಿ ಸಾರ್ವಜನಿಕರ ಚರ್ಚೆಗೆ ಅವ್ರು ಅವಕಾಶ ಮಾಡಿಕೊಡ್ಬೇಕಾಯ್ತು. ಅವ್ರ ಕಡೆ ಏಕ್ದಮ್ ಸೆಂಡೈ ಮಾಡೋದು ಕೂಡ ಸರಿ ಇಲ್ಲ ಅನ್ನೋ ಮಾತನ್ನು ನಮ್ಮ ಕೌನ್ಸಿಲ್ ಚೇರ್ಮನ್ ಅವ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಸದನದ ವ್ಯಾಪ್ತಿಯನ್ನ ಮೀರ್ಕೊಂಡಿದ್ದು ಕಾನೂನು ಕ್ರಮ ಕೈಗೊಳ್ತಿದೆ, ಇದು ಸದನದ ಒಳಗಾಯಿತು ಅನ್ನುವಂಥ ಸಮರ್ಥನೆ ಬಿಜೆಪಿ. ಸೈನ್ ಡೈ ಮಾಡಿದ್ರು, ಇಲ್ಲ ಅದನ್ನು ಒಂದು ಚರ್ಚೆಗೆ ಅವಕಾಶ ಹಂಗಂತ ಒಳಗಡೆ ನೀನು ಮರ್ಡ್ರ್ ಬೇಕಾದ್ರೆ ಮಾಡ್ಬೋದಾ? ಸದನದಲ್ಲಿ ಮರ್ಡ್ರ್ ಮಾಡಿಬಿಡ್ಬೋದು, ಏನು ಬೇಕಾದ್ರೂ ಅವಾಚ್ಯ ಶಬ್ದ ಮೇಲೆ ಬೈಬೋದಾ? ಹಂಗಾರೆ ನಾನು ಯಾರಿಗೆ ಏನು ಬೈದ್ರು ಹಂಗಾರೆ ನನಗೆ ಸದನದಲ್ಲಿ ರಕ್ಷಣೆ ಇರ್ತದ? ಅಸೆಂಬ್ಲಿ ನಡೆಯುವಾಗ ಬೇರೆ, ಜಸ್ಟ್ ಅಸೆಂಬ್ಲಿ ನಡೆದಂಥ ಜಸ್ಟ್ 1 ನಿಮಿಷ ಆಗಿದೆ ನಿಲ್ಸಂತ ಸದನ. ಇಂಥ ಮಾತುಗಳು ಅಷ್ಟೊಬ್ಬ ಹಿರಿಯ ನಾಯಕರಾಗಿದ್ದು ಇದು ಇಡೀ ಅವ್ರಿಗೂ ಶೋಭೆ ತೋರೋದಿಲ್ಲ, ಅವ್ರ ಪಕ್ಷಕ್ಕೆ ಶೋಭೆ ತೋರೋದಿಲ್ಲ, ಅವ್ರನ್ನ ನಂಬಿ ಅವರ ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಈ ನಾಯಕರುಗಳು ಅವ್ರಿಗೂ ಶೋಭೆ ತರೋದಂತ ಅಲ್ಲ ಅಂಥೇಳಿ ನಾನು ಒಂದು ಇತಿಹಾಸವುಳ್ಳದ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದು ಸರಿ ಇಲ್ಲ. ನಿಮ್ಮ ಕೊನೆಗಾಲ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಆದರೂ ಕೂಡ ಎಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಪ್ರತಿಭಟಿಸ್ತೀವಿ. ಈ ನಡಿ ಒಬ್ಬ ಶಾಸಕನನ್ನ ಮಧ್ಯರಾತ್ರಿ ಕೊಲೆ ಮಾಡುವ ಪ್ರಯತ್ನ ಅನ್ನುವಂಥ ಆರೋಪಗಳನ್ನ ಮಾಡ್ತಾರೆ. ಆರೋಪ ಮಾಡದೆ ಇನ್ನೇನು ಮಾಡೋಕ್ಕಾಗ್ತದೆ? ತಾನು ಮಾಡಿದ ತಪ್ಪುಗಳನ್ನು ಮುಚ್ಕೋಬೇಕಲ್ವಾ? ಮಾಡ್ತಾರಷ್ಟೇ. ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತು. ಅಂದರೆ ಕಾನೂನು ಏನು ಅದ್ರ ಪ್ರಕಾರ ಕ್ರಮ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ ಸದನದಲ್ಲೂ ಕೂಡ ತಮ್ಮ ವ್ಯಾಪ್ತಿಯನ್ನು ಮೀರಿ ನಡೆಯೋಕೆ ಆಗಲ್ಲ. ಆದರೆ ಬಿಜೆಪಿಯವರು ಇವೆಲ್ಲವನ್ನ ಮೀರಿ ನಡೆದಿದ್ದಾರೆ, ಅದನ್ನ ಒಂದು ಹೆಣ್ಮಗಳೇ ಕೊಟ್ಟಂತ ನೋವನ್ನ ಹೇಗೆ ಸಮರ್ಥಿಸ್ತಾರೆ ಅನ್ನುವಂಥದ್ದು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಯಾರೇ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಶಿಕ್ಷೆ ಆಗಲಿ, ಅದೇನಿಲ್ಲ. ವಿಧಾನಸೌಧದಲ್ಲಿ ಹೀಗೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ರು ಕೂಗಿದಾಗ ಅದನ್ನ FSL ರಿಪೋರ್ಟ್ ಕಳಿಸ್ತೀವಿ, ಅದೆಲ್ಲ ರಿಪೋರ್ಟ್ ಬರಲಿ ಆಮೇಲೆ ಆಕ್ಷನ್ ತಗೋತೀವಿ ಅಂತ ಕಾಲಕ್ಕೆ ತಳ್ಳಿಬಿಟ್ರು, ಏನೂ ತಗೊಳ್ಳೇ ಇಲ್ಲ. ಇಲ್ಲಿ CT ರವಿ ನಾನು ಅಂದಿಲ್ಲ ಅಂತಂದ್ರೂ ಕೂಡ ಇಮಿಡಿಯೇಟ್ ಆಗಿ ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಒಬ್ರಿಗೊಂದು ನ್ಯಾಯನ, ಒಬ್ರಿಗೊಂದು ಕಾನೂನ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ. ಬಟ್ ಅದಕ್ಕೆಲ್ಲ ಉತ್ತರವನ್ನು ಸರ್ಕಾರವೇ ಕೊಡಬೇಕು.